ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದ ಈಶಾ ಇಬ್ಬರು ಸ್ನೇಹಿತರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಗಾಯಾಳುಗಳು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಬ್ಯಾಂಕ್ ಉದ್ಯೋಗಿ ಆಗಿದ್ರು ಈಶಾ, ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಗೋಕರ್ಣಕ್ಕೆ ಸ್ನೇಹಿತೆಯ ಜೊತೆಗೆ ಈಶಾ ಪ್ರಯಾಣವನ್ನ ಬೆಳೆಸಿದ್ರು. ಅಪಘಾತವಾದ ಕೂಡಲೇ ತಂದೆಗೆ ಕರೆ ಮಾಡಿ ಈಶಾ ತಿಳಿಸಿದ್ದಾರಂತೆ. ಘಟನಾ ಸ್ಥಳಕ್ಕೆ ಈಶಾ ತಂದೆ ದೌಡಾಯಿಸಿದ್ದಾರೆ. ಪಾಪ ಅವರಿಗೆ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಎಷ್ಟೊಂದು ಆಘಾತ ಆಗಿರುತ್ತೆ, ಭಯ ಆಗಿರುತ್ತೆ. ಕೂಡಲೇ ಮಗಳ ಸಹಾಯಕ್ಕೆ ಅವ್ರು ಬಂದಿದ್ದಾರೆ. ಇಶಾನ್ ಸದ್ಯಕ್ಕೆ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. CT ಸ್ಕ್ಯಾನು ಅದು ಎಲ್ಲ ನೋಡಬೇಕು ಏನು ಹೇಳ್ತಾರೆ ಡಾಕ್ಟ್ರು ಅಂತ ಹೇಳ್ಬಿಟ್ಟು ತುಂಬಾ ಟೆನ್ಷನ್ ಆಗೋಗ್ಬಿಟ್ಟಿದ್ದೀವಿ. ಮಕ್ಕಳು ಹೆದರ್ಕೊಂಡ್ಬಿಟ್ಟಿದ್ದಾರೆ ಆ್ಯಕ್ಚುಲಾಗಿ. ನೋಡಬೇಕು ಇನ್ನು ಡಾಕ್ಟರ್ಸ್ ಏನು ಹೇಳ್ತಾರೆ. ಏನು ಹೇಳಿದ್ರು ಮೇಡಮ್? ಅಂದರೆ ಇದ್ದಕ್ಕಿದ್ದಂತೆ ಬೆಂಕಿ ಹೊತ್ತುಕೊಳ್ತು, ಅಲ್ಲಿಂದ ಹೇಗೆ ಪಾರಾಗಿ ಬಂದರು, ಅಲ್ಲಿಂದು ಹೇಗಿತ್ತು ಭೀಕರತೆ ಅನ್ನೋದು ಏನಾದರೂ ಹೇಳಿದ್ರೆ ಹಂಚ್ಕೊಂಡ್ರೆ? ಕಂಟೈನರ್ ಆಪೋಸಿಟ್ ಸೈಡಿಂದ ಒಂದು ಡಿವೈಡರ್ ಮೇಲೆ ಹತ್ತಿಸ್ಕೊಂಡು ಕಂಟೈನರ್ ಬರ್ತಿತ್ತು. ಈ ಬಸ್ಗೆ ಅವ್ನು ಬಂದು ಡಿಕ್ಕಿ ಹೊಡೆದ್ಮೇಲೆ ಮುಂದ್ಗಡೆ ಎಲ್ಲ ಪ್ರೆಸ್ ಆಗಿಬಿಟ್ಟು ಆಲ್ರೆಡಿ ಹೊಗೆ ಬರ್ತಿತ್ತಂತೆ. ಇವರ ಹೊಗೆ ತಡಿಯೋಕ್ಕಾಗ್ದಿರ ಆಲ್ರೆಡಿ ಆ ಪ್ರೆಷರ್ಗೆ ಗ್ಲಾಸ್ ಹೊಡೆದೋಗಿದೆ ಒಂದು. ಆ ಗ್ಲಾಸಿಂದ ಈ 3 ಜನ ಇವ್ರ ಜೊತೆ ಬೇರೆ ಯಾರೋ ಇನ್ನಿಬ್ಬರು ಜಂಪ್ ಮಾಡಿಬಿಟ್ಟಿದ್ದಾರೆ ಹೊರಗಡೆಗೆ. ಜಂಪ್ ಮಾಡಿದ್ದಕ್ಕೆ ಅವ್ರು ಬಚಾವಾದ್ರು ಅನಿಸುತ್ತೆ. ಇಲ್ಲ ಅಂದಿದ್ರೆ ದೇವರು ದಯೆ ನಮಗೆ ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳಿಂದ ಹೊರಗಡೆ ಬಿದ್ದಿದ್ದಕ್ಕೆ ಏನಾಗ್ತಿತ್ತೋ. ಮತ್ತು ಇದು ಅಲ್ಲಿ ಆದಮೇಲೆ ಇವ್ರು ಇಳಿದ್ಬಿಟ್ಟ ಮೇಲೆ ಬಸ್ ಬ್ಲಾಸ್ಟ್ ಆಗೋಯ್ತಂತೆ. ಬ್ಲಾಸ್ಟ್ ಆಗಿದೆ. ಸೊ ಅಲ್ಲಿ ಒಂದಿಷ್ಟು ಸಣ್ಣ ಮಕ್ಕಳು ಕೂಡ ಇದ್ವು. ಮತ್ತೆ ಇವ್ರು ಜಂಪ್ ಮಾಡಿರೋದು ಅವ್ರಿಗೆ ಮೈ ಮೇಲೆ ಎಚ್ಚರ ಇಲ್ಲ. ಆ ಹೊಗೆ ಎಲ್ಲ ಕುಡ್ಕೊಂಡು ಅವ್ರ ಒಳಗಡೆ ಆ ಗ್ಯಾಸಸ್ ಎಲ್ಲ ಕುಡ್ಕೊಂಡು ಜಂಪ್ ಮಾಡಿ ಹೊರಗಡೆ ಹೆಂಗೆ ಬಂದಿದ್ದಾರೆ ಅನ್ನೋದು ಅವ್ರಿಗೆ ಆ ಟೈಮಲ್ಲಿ ಗೊತ್ತಾಗಿಲ್ಲ. ಆಮೇಲೆ ಗೊತ್ತಾಗಿದ್ದು ಇವರು ಫಸ್ಟ್ ಏಡ್ಗೆ ಹೋದಾಗ ಸುತ್ತಮುತ್ತ ಎಲ್ಲ ಬರ್ನ್ ಆಗಿರೋದು, ಅವರು ಇವರು ಎಲ್ಲರೂ ಇದ್ರಂತೆ. ಅದನ್ನ ನೋಡಿ ಮಕ್ಕಳೆಲ್ಲ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಇಮಿಡಿಯೇಟಾಗಿ ಅಲ್ಲಿಂದ ನಾವು ಕರ್ಕೊಂಡ್ಬಂದ್ಬಿಟ್ವಿ. ಇವರು ಜಂಪ್ ಮಾಡುವಾಗ ಅದರಲ್ಲಿ ಇನ್ನೂ ಒಂದಿಷ್ಟು ಜನ ಅಲ್ಲಿ ಸಿಲುಕೊಂಡಿದ್ರ, ಅವರು ಹೆಂಗೆ ಪರದಾಡ್ತಾ ಇದ್ರು? ಕಿರ್ಚಾಡ್ತಿದ್ರಂತೆ. ಅದು ಮುಂದ್ಗಡೆ ಹೋಗೋಕ್ಕಿಲ್ಲ, ಇಲ್ಲ ಈ ಕಡೆ ಇದು ಮಾಡೋಕ್ಕಿಲ್ಲ, ಬರೋಕ್ಕಿಲ್ಲ. ಇವರು ತುಂಬಾ ಕಿರ್ಚಾಡಿದ್ದಾರೆ. ಹೆಂಗೆ ಆ ಕಿಟಕಿಯಿಂದ ಹೊರಗಡೆ ಜಂಪ್ ಮಾಡಿದ್ರು ಅನ್ನೋದು ಗೊತ್ತಾಗಿಲ್ಲ. ಜಂಪ್ ಮಾಡಿ ಆಚೆ ಬಂದಿದ್ದಾರೆ. ನಮ್ಮ ಅದೃಷ್ಟ, ಮಕ್ಕಳ ಅದೃಷ್ಟ ಹೊರಗಡೆ ಬಿದ್ದಿದ್ದಾರೆ. ಇದು ಇಲ್ಲಿ ಬಂದ್ಮೇಲೆ ಮೇಡಮ್ ತುಂಬಾ ಪ್ಯಾನಿಕ್ ಮೋಡಲ್ಲೇ ಇದ್ರಾ ಹೇಗೆ? ಹೌದು, ಇನ್ನು ಮಕ್ಕಳು ಹೆದರ್ಕೊಂಡೇ ಇದ್ದಾರೆ. ನೋಡಬೇಕು ಇನ್ನು ಡಾಕ್ಟರ್ಸ್ ಏನು ಹೇಳ್ತಾರೆ ಅಂತ. ಸದ್ಯಕ್ಕೆ ಎಮರ್ಜೆನ್ಸಿನಲ್ಲೇ ಇದ್ದಾರೆ ಅವರು. ಅಲ್ಲಿ ಏನು ಹೇಳ್ತಾರೆ, ಏನೇನು ಟೆಸ್ಟ್ಗಳು ಎಲ್ಲ ಮಾಡಿಸ್ತಾ ಇದ್ದೀವಿ. ನೋಡಬೇಕು ಏನಾಗುತ್ತೆ ಅಂತ. ಸೀಟ್ ಅಂದರೆ ವಿಂಡೋಗಳನ್ನು ಹೊಡೆದು ಹೊರ ಬರುವಾಗ ಸುಮಾರು ಜನ ಕೂಡ ಅದನ್ನೇ ಪ್ರಯತ್ನ ಪಡ್ತಾ ಇದ್ರು, ಕೆಲವ್ರಿಗೆ ಆಗಲಿಲ್ಲ. ಡೋರ್ ಕೂಡ ಲಾಕ್ ಆಗಿತ್ತು ಅಂತ ಹೇಳ್ತಾ ಇದ್ರು. ಹೌದು, ಡೋರ್ ಲಾಕ್ ಅಂದರೆ ಆ ಪ್ರೆಷರ್ಗೆ ಒಂದಕ್ಕೊಂದು ಡಿಕ್ಕಿ ಹೊಡೆದಿರೋ ಪ್ರೆಷರ್ಗೆ ಡೋರು ಓಪನ್ ಆಗಿಲ್ಲ ಅಂತ ಹೇಳ್ತಿದ್ರು. ಏನಂದರೆ ಆ ರಭಸಕ್ಕೆ ಇದು ಬಂದಿರೋದ್ರಿಂದ ವಿಂಡೋ ಇದು ಹೊಡೆದೋಗ್ಬಿಟ್ಟಿರೋದ್ರಿಂದ ಇವ್ರು ಅದರಿಂದ ಹೊರಗಡೆಗೆ ಬಿದ್ದಿದ್ದಾರೆ. 3 ಜನ ಪ್ಲಸ್ ಇನ್ನಿಬ್ಬರು ಯಾರೋ. ಇವ್ರನ್ನ ಮತ್ತೆ ಆ್ಯಂಬುಲೆನ್ಸಲ್ಲಿ ಕರ್ಕೊಂಡೋಗಿ ಶಿರಾ ಹಾಸ್ಪಿಟ್ಲಲ್ಲಿ, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಫಸ್ಟ್ ಏಡ್ ಮಾಡಿಸಿ ಆಮೇಲೆ ನೀವು ಬೇರೆ ಕಡೆ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬಿಟ್ಟು ಸ್ಟಿಚಸ್ ಅದೆಲ್ಲ ಮಾಡಿಸ್ಕೊಳ್ಳಿ ಅಂತ ಈಗ ಮಗಳು ಮತ್ತೆ ಸ್ನೇಹಿತರು ಹೊರಗಡೆ ಬಂದ ಮೇಲೆ ಬ್ಲಾಸ್ಟ್ ಆಯಿತು ಬಸ್ ಅಂತ ಹೇಳ್ತಾ ಇದ್ರಿ. ಆ ಕ್ಷಣದಲ್ಲಿ ಅದ್ರ ಬಸ್ ಒಳಗಡೆ ಇನ್ನೂ ಇದ್ರ ಮೇಡಮ್? ಹೊರಗಡೆ ಬರಲಿಕ್ಕೆ ಪ್ರಯತ್ನ ಪಡ್ತಿದ್ದ ಅಂದರೆ ಅವ್ರಿಗೆ ಹೊರಗಡೆ ಬರೋಕ್ಕೂ ಇದಿಲ್ಲ, ಹೊಗೆ ತುಂಬ್ಕೊಂಡ್ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು.